ತಮಿಳುನಾಡಿಗೆ ಸೇರಿದಂತ 24 ಜನ ಮಿಸ್ ಆಗಿದ್ದಾರೆ. ಆಲ್ಮೋಸ್ಟ್ ಇದು ಯಾವುದೇ ದೊಡ್ಡ ದೊಡ್ಡ ನ್ಯೂಸ್ ಚಾನೆಲ್ಸ್ ಅಲ್ಲಿ ಪಬ್ಲಿಷ್ ಮಾಡಲಿಲ್ಲ. ಮಾರ್ನಿಂಗ್ ಅಷ್ಟೇ ಆಂಧ್ರ ಪ್ರದೇಶನ ಡೆಪ್ಯೂಟಿ ಸಿಎಂ ಆದ ಪವನ್ ಕಲ್ಯಾಣ್ ಅವರು ಅದ್ರ ಮೇಲೆ ಒಂದು ಟ್ವೀಟ್ ಹಾಕ್ತಾರೆ, ಲೈಕ್ ಆಲ್ಮೋಸ್ಟ್ ಮಿಸ್ ಆಗಿದ್ದಾರೆ. ಇದ್ರ ಬಗ್ಗೆ ನಾವು ಶ್ರೀಲಂಕಾ ಗೌರ್ಮೆಂಟ್ ಜೊತೆ ಮಾತಾಡ್ತಿದೀವಿ. ಲೈಕ್ ಅದು ಆಲ್ಮೋಸ್ಟ್ 5 ಗ್ರೂಪ್ಸ್ ಆಗಿ ಡಿವೈಡ್ ಆಗಿದ್ದಾರೆ. ಅಲೆಗಳಲ್ಲಿ, ಸಮುದ್ರದ ಅಲೆಗಳಲ್ಲಿ ಆ 24 ಜನನು 5 ಗ್ರೂಪ್ಸ್, ಆಲ್ಮೋಸ್ಟ್ ಒಂದು 5 ಜನ ಆತರ 5 ಗ್ರೂಪ್ ಆಗಿ ಡಿವೈಡ್ ಆಗ್ಬಿಟ್ಟು ಹೋಗಿದ್ದಾರೆ. ಲೈಕ್ ಯಾರ್ಯಾರಿಗೂ ಪರಸ್ಪರ ಏನಂತಾರೆ ಕಮ್ಯುನಿಕೇಶನ್ ಇಲ್ಲ, ಯಾವುದೇ ತರದ ಅವ್ರಿಗೆ ಡ್ಯಾಮೇಜಸ್ ಆಗಿದೆ, ಅವ್ರ ಬೋಟ್ಗೆ ಡ್ಯಾಮೇಜ್ ಆಗಿದೆ, ಪ್ಲಸ್ ಅವ್ರ ಹೆಲ್ತ್ ಇಶ್ಯೂಸ್ ಕೂಡ ಆಗಿದೆ ಅಂತ ಹೇಳ್ತಿದ್ದಾರೆ. ಹೋಪ್ ಪವನ್ ಕಲ್ಯಾಣ್ ಅವರು ಸೆಂಟ್ರಲ್ ಗೌರ್ಮೆಂಟ್ಗೆ ರಿಕ್ವೆಸ್ಟ್ ಮಾಡಿದ್ದಾರೆ ಆದಷ್ಟು ಬೇಗ ಇಶ್ಯೂನ ರಿಸಾಲ್ವ್ ಮಾಡಿ ಅಂತ. ಬಟ್ ಇದರಲ್ಲಿ ಏನು ಲೈಕ್ ಆ ತರ ವಿಷಯ ಅಂತ ಹೇಳಿದ್ರೆ, ಇದ್ರ ಮೇಲೆ ಯಾವುದೇ ತರದ ತಮಿಳುನಾಡು ಪಾಲಿಟಿಕ್ಸ್ ಆಗಿರ್ಬೋದು, ತಮಿಳುನಾಡು ಪೀಪಲ್ಸ್ ಆಗಿರ್ಬೋದು, ಲೈಕ್ ಟಾಪ್ ಪಾಲಿಟಿಕ್ ಲೀಡರ್ಸ್ ಅಂತ ತಿಳ್ಕೊಂಡ್ರೆ ಅಣ್ಣಾಮಲೈ ಅವರು ಇದ್ರ ಮೇಲೆ ಒಂದು ಟ್ವೀಟ್ ಹಾಕಿಲ್ಲ, ವಿಜಯ್ ಅವರು ಅದ್ರ ಮೇಲೆ ಒಂದು ಟ್ವೀಟ್ ಹಾಕಿಲ್ಲ, ಅಂಡ್ DMK ಪಾರ್ಟಿ ಅವರು ಯಾವುದೇ ತರ ಟ್ವೀಟ್ ಹಾಕಿಲ್ಲ. ಪ್ಲಸ್ ಅವ್ರದ ಆದಂತ 24 ಜನನ ವಾಪಸ್ ಅವರ ತಮಿಳುನಾಡಿಗೆ ಕರ್ಕೊಂಡ್ ಬರುವಂತ ಯಾವುದೇ ಕಾರ್ಯಕ್ರಮವನ್ನು ಕೂಡ ತಮಿಳುನಾಡು ಪೊಲಿಟಿಕ್ಸ್ ಅವ್ರು ಮಾಡೇ ಇಲ್ಲ. ಅದು ಯಾಕೆ ಅಂತ ಲಿಟ್ರಲಿ ಅವ್ರಿಗೆ ಗೊತ್ತಾಗ್ಬೇಕು. ಹೋಪ್ ಪವನ್ ಕಲ್ಯಾಣ್ ಅವ್ರ ರಿಕ್ವೆಸ್ಟ್ ನ ಸೆಂಟ್ರಲ್ ಅವರು ಆದಷ್ಟು ಬೇಗ ಅಪ್ರೂವ್ ಮಾಡಿ ಆ 24 ಜನನ ವಾಪಸ್ ತಮಿಳುನಾಡಿಗೆ ಕರ್ಕೊಂಡ್ ಬಂದು ಅವರ ಫ್ಯಾಮಿಲೀಸ್ಗೆ ಆಗುವಂತ ಏನೇ ಜವಾಬ್ದಾರಿ ಆಗಿರ್ಬೋದು ಗೌರ್ಮೆಂಟ್ ವಹಿಸುತ್ತಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಗಿಸೋಣ. ಥ್ಯಾಂಕ್ ಯು ಸೋ ಮಚ್.